Welcome to Child Helpline. ಹಲೋ ಚೈಲ್ಡ್ ಲೈನ್. ಸರ್ ನಮಸ್ಕಾರ. ಬಂದು ನಾಗರಾಜ್ ಅಂತ, ಮಾಧ್ಯಮದವರು, ಮೈಸೂರು ಡಿಸ್ಟಿಕ್ಕು. ಹಾಂ ಹೇಳಿ. ಮಕ್ಕಳ ಹೆಲ್ಪ್ಲೈನಾ ಸರ್? ಹೌದು ಹೇಳಿ. ತಾವು ಎಲ್ಲಿಂದ ಮಾತಾಡ್ತೀರಾ ಸರ್? ಮಕ್ಕಳ ಸಹಾಯವಾಣಿ ಕೇಂದ್ರ ಬೆಂಗಳೂರು. ಸರ್ ಮೈಸೂರು ಡಿಸ್ಟಿಕ್ಕಿಂದ ಮಾತಾಡ್ತಾ ಇದ್ದೀನಿ, ಬನ್ನೂರು ಟಿ ನರಸೀಪುರ ತಾಲೂಕು. ಹಾಂ. ಈಗ ಒಂದು 7:15 ಒಂದು ಇನ್ಸಿಡೆಂಟ್ ನಡೆದಿದೆ. ಏನಾಗಿದೆ? ಏನು ಅಂತಂದರೆ, ಒಂದು ಮಗುಗೆ ಸೆಕ್ಸ್ ಹರಾಸ್ಮೆಂಟ್ ಮಾಡಿದ್ದಾನೆ ಒಬ್ಬ ಹುಡುಗ ಟಿ ನರಸೀಪುರ ಟೌನಲ್ಲಿ, ಇಂದಿರಾನಗರ ಅಂತ. ಅದೊಂದು ವಿಚಾರಿಸಿ ಅದು ಕೇಸ್ನ ಪೊಲೀಸ್ ಸ್ಟೇಷನ್ ಪೊಲೀಸ್ ಇಲಾಖೆಯವರೆಲ್ಲ ಬಂದಿದ್ದಾರೆ. ಪೊಲೀಸ್ ಇಲಾಖೆ ಧನಂಜಯ ಅಂದ್ಬಿಟ್ಟು ಟಿ ನರಸೀಪುರ ಪೊಲೀಸ್ ಇಲಾಖೆಯಲ್ಲಿ ಬಂದಿದ್ದು, ಸಾರ್ವಜನಿಕವಾಗಿ ಅದು ಮಾಹಿತಿ ಎಲ್ಲರಿಗೂ ಹರಡಿದೆ ಅದು. ಈಗ ಅವರು KR ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಮಗುನ. 4 ವರ್ಷದ ಮಗುಗೆ ಸೆಕ್ಸ್ ಹರಾಸ್ಮೆಂಟ್ ಮಾಡಿದ್ದಾನೆ ಒಬ್ಬ ಹುಡುಗ. ಒಂದು ನಿಮಿಷ. 4 ವರ್ಷನಾ? ಮಗುಗೆ 4 ವರ್ಷ. ಏನು ಮಗು ಹೆಸರು? ಹೆಸರೇನೋ ಗೊತ್ತಿಲ್ಲ. ನಾವು ಮಾಧ್ಯಮದವ್ರು, ನಾವು ಬನ್ನೂರಲ್ಲಿದ್ದೀವಿ. ಅವ್ರು ನರಸೀಪುರದಿಂದ ಫೋನ್ ಮಾಡಿದ್ರು ಸಾರ್ವಜನಿಕರು, ಈ ಥರ ಸುದ್ದಿ ಮಾಡಿ ಅಂತ. ಓಕೆ. ಅವರ ತಂದೆ ತಾಯಿ ಹೆಸರು ಏನಾದ್ರು ಗೊತ್ತಿದೆಯಾ? ಇಲ್ಲ, ಅವರು ಔಟ್ ಸ್ಟೇಷನ್ ಅವರು ಬಿಹಾರಿಯನ್ಸ್ ಅಂತೆ ಪಾಪ, ಏನೋ ಜೂನಿಗೆ ಬಂದಿದ್ದಂತೆ. ಓಕೆ. ಸೇಟುಗಳಂತೆ ಅವರು ಪಾಪ. ಹಾಗಾಗಿ ಒಬ್ಬ ಹುಡುಗ ಈಗ 7:15 ಆ ಥರ ಆಗಿದೆ. ನೀವು ಅದೇ ಸ್ಥಳದಲ್ಲಿ ಇದ್ದೀರಲ್ವಾ? ಬನ್ನೂರಲ್ಲೇ ಇದ್ದೀರಲ್ವಾ? ನಾನು ಬನ್ನೂರಲ್ಲಿದ್ದೀನಿ. ಅಲ್ಲಿ ಆಗಿರೋದು ಇನ್ಸಿಡೆಂಟು ನರಸೀಪುರ ಟೌನಲ್ಲಿ. ನರಸೀಪುರ ಟೌನಲ್ಲಿ? ಡಿಫೆನ್ಸ್ ಟು 20 ಕಿಲೋಮೀಟರ್ಸು. ಓಕೆ. ನರಸೀಪುರ ಟೌನಲ್ಲಿ ಎಲ್ಲಿ ಅಂತ ಲೊಕೇಶನ್? ಇಂದಿರಾನಗರ. ಇಂದಿರಾನಗರ. ಹಾಂ ಹೌದು. ಆಮೇಲೆ ಮಗು ಏನು ಅಂತ ಹೆಸರು ಏನಾರು ಏನು ಗೊತ್ತಿಲ್ಲ. 4 ವರ್ಷದ ಮಗು. ಪೇರೆಂಟ್ಸು ಫಸ್ಟು ನರಸೀಪುರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅನಂತರ ನರಸೀಪುರ ಹಾಸ್ಪಿಟ್ಲಿಂದ ಮತ್ತೆ ಹೈಯರ್ ಟ್ರೀಟ್ಮೆಂಟ್ಗೆ KR ಹಾಸ್ಪಿಟ್ಲು ಮೈಸೂರು ರೆಫರ್ ಮಾಡಿದಾರಂತೆ. ಟಿ ನರಸೀಪುರ ಹಾಸ್ಪಿಟ್ಲಿಂದ ಆಂಬುಲೆನ್ಸಲ್ಲಿ ಹೋಗಿದೆ. ಅಬ್ಯೂಸರ್ ಯಾರು ಅಂತ ಏನಾದ್ರು ಗೊತ್ತಿದೆಯಾ? ಅದೇ ಅದನ್ನ ಯಾವುದೋ ಹುಡುಗ ಅಂತೆ, ಏನು ಮೈನರ್ ಹುಡುಗ ಅಂತೆ. ಅದನ್ನ ತನಿಖೆ ಮಾಡ್ತಾ ಇದ್ರೆ, ಎಲ್ಲೂ ಕೂಡ CC ಕ್ಯಾಮ್ರಾ ಫುಟೇಜ್ ಎಲ್ಲ ಒಂದು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಅದೇನು ನೋಡಿ ಅದನ್ನ ವಿಚಾರಣೆ ಮಾಡಿ ಮತ್ತೆ KR ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ರೆ ಮಗುನ. ಈಗ ಪ್ರೆಸೆಂಟ್ KR ಹಾಸ್ಪಿಟಲ್? ಹೌದು. KR ಹಾಸ್ಪಿಟ್ಲು ಮೈಸೂರು ಜಿಲ್ಲಾ ಆಸ್ಪತ್ರೆ. ಸರಿ, ನಾನು ತಿಳಿಸ್ಕೊಡ್ತೀನಿ. ಅವ್ರು ಏನಾಗಿದೆ ಅಂತ ಕ್ರಮ ತಗೊಂಡು ವಿಚಾರಿಸ್ತಾರೆ. ಮತ್ತೆ ನಾನು ರಿಟರ್ನ್ ಫೋನ್ ಮಾಡ್ತೀನಿ ನಿಮಗೆ, ಏನಾಗಿದೆ ಅಂತ ವಿಷಯ ತಿಳ್ಕೊಳ್ತೀನಿ. ಓಕೆ, ತಿಳ್ಕೊಳ್ಳಿ. ಬಟ್ ಮತ್ತೆ ನಾನು ಕಾಲ್ ಮಾಡಿ ಏನಾದ್ರು ಮಗು ಡೀಟೇಲ್ಸು, ಅವ್ರ ಪೇರೆಂಟ್ ಡೀಟೇಲ್ಸು ಅಥವಾ ವ್ಯಕ್ತಿ ಹುಡುಗ ಯಾರು ಅಂತ ಏನಾದ್ರು ಗೊತ್ತಾರೆ ಸ್ವಲ್ಪ ತಿಳಿ. ಖಂಡಿತ. ಥ್ಯಾಂಕ್ ಯು ಸರ್. ಹಲೋ, ನಮಸ್ತೆ. 1 ಎಮರ್ಜೆನ್ಸಿ ಹೆಲ್ಪ್ಲೈನ್ ಸರ್, ಹೇಳಿ, ಏನು ತೊಂದರೆ ಆಗಿದೆ? ಸರ್ ನಿಮ್ಗೆ ಕಂಪ್ಲೇಂಟ್ ರೈಸ್ ಮಾಡಿದಾರಲ್ಲ ಅಲ್ಲಿ 10:98ಕ್ಕೆ. ನೀವು ಯಾರು? ಬನ್ನೂರು ನಾಗರಾಜ್ ಅಂತ, ಮಾಧ್ಯಮದವರು. ತಾವು ಯಾರು ಗೊತ್ತಾಗಿಲ್ಲ ಸರ್? ಇದು ಪೊಲೀಸ್ ಕಂಟ್ರೋಲ್ ರೂಮ್ ಇದು. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಬೆಂಗಳೂರು. ಬೆಂಗಳೂರು. ಅದೇ ಒಂದು ಚೈಲ್ಡ್ ಹರಾಸ್ಮೆಂಟ್ ಆಗಿದೆ ಟಿ ನರಸೀಪುರ ತಾಲೂಕಲ್ಲಿ, ಮೈಸೂರು ಡಿಸ್ಟಿಕಲ್ಲಿ. ಅದನ್ನ ಕಂಪ್ಲೇಂಟ್ ಆಗಿದೆ ಟಿ ನರಸೀಪುರ ಸ್ಟೇಷನಲ್ಲಿ. ನನಗೆ ಸುದ್ದಿ ಮಾಡೋದು ಕೂಡ ಸಾರ್ವಜನಿಕ ಹೇಳಿದ್ರು. ಹಾಗಾಗಿ ಚೈಲ್ಡ್ ಹೆಲ್ಪ್ಲೈನ್ ಕೂಡ ನಾನು ಫೋನ್ ಮಾಡಿದ್ದೆ. ಸರ್, 1 ನಿಮಿಷ ಹಂಗೆ ಲೈನಲ್ಲಿದೆ. ಓಕೆ. ಹಲೋ. ಹೇಳಿ ಸರ್, ಇವಾಗ ಎಲ್ಲಿರೋದು ಸರ್ ಅವರು? ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನಾನ ಇದೆಯಾ ಅವ್ರದ್ದು? ಸರ್, ನನಗೆ ನಾನು ಮಾಧ್ಯಮದ ಸಾರ್ವಜನಿಕರು ಫೋನ್ ಮಾಡಿದ್ರು. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು. 1 ನಿಮಿಷ ಸರ್. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು. ಓಕೆ. ಟಿ ನರಸೀಪುರ ಟೌನು, ಇಂದಿರಾನಗರ. ಓಕೆ. ಅಲ್ಲಿ ಒಂದು ಬಾಡಿಗೆಗೆ ಇರ್ತಾರೆ ಒಂದು ಫ್ಯಾಮಿಲಿ. ಆ ಬಾಡಿಗೆ ಇದ್ದಂಥ ಫ್ಯಾಮಿಲಿಯಲ್ಲಿ ಒಂದು ಮಗು ಇರುತ್ತೆ, 4 ವರ್ಷದ ಮಗು, ಹೆಣ್ಮಗು. ಸರ್. ಆ ಹೆಣ್ಮಗುನ ಅದೇ ಬಾಡಿಗೆ ಮನೇಲಿರುವಂಥ ಬಿಲ್ಡಿಂಗ್ ಮೇಲೇನೆ ಕರ್ಕೊಂಡೋಗಿ ಹರಾಸ್ಮೆಂಟ್ಗೆ ಒಂದು ಹುಡುಗ ತಗೊಂಡೋಗಿ ಆ ಮಗುನ ಇದ್ ಮಾಡ್ತಿದ್ದಾಗ ಅವ್ರ ತಾಯಿ ನೋಡಿದಾರೆ.
ಅವ್ರ ತಾಯಿ Okay, ನೋಡಿದ್ದಾರೆ. ಅವ್ರ ತಾಯಿ ಹಾ, ಹಾ. ನೋಡ್ಬಿಟ್ಟು ಗಲಾಟೆ ಮಾಡಿದಾಗ ಹುಡುಗ ಓಡ್ಬಿಟ್ಟಿದ್ದಾನೆ, ಹೊಡೆದ್ಬಿಟ್ಟು ಅವ್ರ ತಾಯಿಗೆ. ಓಕೆ ಸರ್. ಮೈನರ್ ಹುಡುಗ ಅಂತೆ. ಇವಾಗ ಅವ್ರ ತಾಯಿ ಅವ್ರದ್ದು ಯಾರು ನಿಮಗೆ ಕಾಲ್ ಮಾಡಿದ್ರಲ್ಲ ಅವ್ರ ನಂಬರ್ ಏನಿದೆಯಾ ಸರ್ ನಿಮ್ಮ ಹತ್ರ? ಸಾರ್ವಜನಿಕರ ನಂಬರ್ ಕೊಡ್ತೀನಿ. ಹೇಳಿ ಸರ್, ನಂಬರ್ ಹೇಳಿ ಸರ್. ಒಂದು ನಿಮಿಷ ಹಾಗೇ ರೀ, ಒಂದು ನಿಮಿಷ. ಸೆವೆನ್ ತ್ರೀ 488 98 468. 468 ಸರ್? ಮಾದೇವ ಕಳಿಸ್ಕೊಡ್ತಾ ಇದೀವಿ ಸರ್. ಮಾದೇವ್ ಅಂತ. ಮಹಾದೇವ, ಓಕೆ. ಮಾದೇವ್ ಅಂತ ಅವರು ನನಗೆ ಮಾಹಿತಿ ಕೊಟ್ಟಿದ್ದು, ಪ್ರೆಸ್ ಮೀಡಿಯಾಗೆ ಮಾಹಿತಿ ಕೊಟ್ಟಿದ್ದಾರೆ Okay. ಎಲ್ಲ. ಮತ್ತೆ ಈಗ ಮಗು ಇರೋದು KR ಹಾಸ್ಪಿಟ್ಲು. ಹಾಂ, ಆಯ್ತಾ, KR ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಹೋಗಿದೆಯಂತೆ. ಓಕೆ ಸರ್. ಇನ್ನು ಇವಾಗ ನೀವು ಹೇಳಿರೋ ಅಡ್ರೆಸ್ಗೆ ಪೊಲೀಸ್ ಅವ್ರನ್ನ ಕಳ್ಸಿಕೊಡ್ಬೇಕಾ ಇವಾಗ? ಇಲ್ಲ ಆಲ್ರೆಡಿ ಧನಂಜಯ ಅವ್ರು ಹೋಗಿದ್ದಾರೆ, ಇನ್ಸ್ಪೆಕ್ಟರ್ ಹೋಗಿದ್ದಾರೆ. ಓಕೆ. ಪೊಲೀಸ್ ಇಲಾಖೆ ಹೋಗಿ ಎಲ್ಲ ಮಾಜರ್ ಮಾಡ್ಕೊಂಡ್ ಬಂದಿದ್ದಾರೆ. ಹಾಂ. ವಿಚಾರ ಮಾತ್ರ ನಾನು ಅದೇ 10:98ಕ್ಕೆ ಚೈಲ್ಡ್ ಹೆಲ್ಪ್ ಲೈನ್ ಮಾತ್ರ ನಾನು ವಿಚಾರ ಕೊಟ್ಟಿದ್ದೀನಿ, ಮುಂದಿನ Okay, ತನಿಖೆ okay. ಆಗಲಿ ಅಂತ. ಹಾಂ. ಅದೇನಾಗ್ಬಿಡುತ್ತೆ ಅಂದ್ರೆ ಅದು ಕೆಲವೊಂದು ಒತ್ತಡಗಳಿಗೆ ಕೆಲವೊಂದು ಕೆಲಸಗಳು ಮಾಡಲ್ಲ ಕೆಲವು ಅಧಿಕಾರಿಗಳು. ಸರಿ ಸರ್, ಆಯ್ತು. ಅದಕ್ಕೋಸ್ಕರ ನಿಮ್ ಗಮನಕ್ಕೆ ತಂದಿದ್ದೀನಿ. ಓಕೆ ಸರ್, ನಾವು ಇದೊಂದ್ಸಲ ಡಿಸ್ಪ್ಯಾಚ್ ಮಾಡಿರ್ತೀವಿ ಇವೆಂಟು. ಓಕೆ. ಅವರು ನೋಡ್ಕೊಂಡು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹಲೋ. ನಾವು ಪೊಲೀಸರು ಮಾತಾಡ್ತಿರೋದು. ಏನು ಸಮಸ್ಯೆ ಸರ್, ಯಾವ ಸ್ಟೇಷನಿಂದ? ಟಿ ನರಸೀಪುರ. ಸರ್ ಅದೇ ಅಲ್ಲಿ ಇಂದಿರಾನಗರದಲ್ಲಿ ಒಂದು ಮಗುಗೆ ಅರೆಸ್ಟ್ಮೆಂಟ್ ಆಗಿದೆಯಂತಲ್ಲ, ಎಲ್ಲಿ? ನಿಮ್ಗೆ ಗೊತ್ತಿಲ್ವಾ? ಎಲ್ಲಿ? ಅಲ್ಲ, ನಿಮ್ಗೆ ಗೊತ್ತಿಲ್ವಾ? ಆಯಿತು, ಗೊತ್ತು. ಅದೇ ಹೇಳಿ, ಎಲ್ಲಿ ಪ್ಲೇಸ್ ಎಲ್ಲಿ? ಅದೇ ಇಂದಿರಾನಗರದಲ್ಲಿ ಆಗಿದೆಯಲ್ಲ ಸರ್, ಮಾಡಿ ಮೇಲೆ. ನಿಮ್ಗೆ ಗೊತ್ತಿದೆ, ಹಾ. ಮತ್ತೆ ನನ್ನೇ ಕೇಳ್ತಾ ಇದ್ದೀರಾ ನೀವು? ಮತ್ತೆ ನೀವು ಕಾಲ್ ಮಾಡಿದ್ರಲ್ಲ 112ಗೆ. ನಾನು ನೀವೇ ಮಾಡಿದ್ದೆ. ತಾನೇ ಮತ್ತೆ 112ಗೆ ಮತ್ತೆ ನೀವೇ ತಾನೇ ಕಂಪ್ಲೇಂಟ್ ಮಾಡಿರೋದು? ನಾನು ಕೊಟ್ಟಿಲ್ಲ ರೀ, ನಾನು ಮಾಧ್ಯಮದವರು ಬಂದೂರು ನಾಗರಾಜ್ ಅಂತ. ನಾನು ಮಾಹಿತಿ ತಗೊಂಡು ಹಾಂ ಸರ್. ಮಾಹಿತಿ ತಗೊಂಡಿದ್ದೀನಿ ನಾನು ಸುದ್ದಿ ಮಾಡೋದಕ್ಕೆ. ಸರಿ ಸರ್. ಅಲ್ಲಿ ಚೈಲ್ಡ್ ಹೆಲ್ಪ್ ಲೈನ್ ಕೂಡ ಫೋನ್ ಮಾಡಿದ್ದೆ. ಸರಿ ಸರ್. ಹಾಗಾಗಿ ಬಂದು ನರಸೀಪುರ ಸ್ಟೇಷನ್ ಧನಂಜಯ ಸರ್ ಕೂಡ ಹೋಗಿದ್ದಾರೆ ಅಂತೆಲ್ಲ, ಮಾಜರಾಗಿದೆ ಅಂತೆಲ್ಲ ಕೂಡ ಗೊತ್ತಾಯ್ತು. ಹಾಂ ಸರ್. ಆ ಮಗುನ ಎಲ್ಲ ಹಾಕಿದ್ರೆ ಸರ್ ಈಗ? ಸರ್, ತಾವು ಕಾಲ್ ಮಾಡಿರೋದು 112 ಹೆಲ್ಪ್ಲೈನ್ಗೆ. ಅಲ್ಲ, ಗೊತ್ತಾಯ್ತು. ನಾನು ಕಾಲ್ ಮಾಡಿಲ್ಲ, ನೀವೇ ರಿಟರ್ನ್ ಮಾಡಿದ್ದೀರಾ? ಹಂಗಲ್ಲ ಸರ್, ನಾನು ನಿಮ್ಗೆ ಕಾಲ್ ಮಾಡಿರೋದು. ಓಕೆ. ನಿಮ್ಗೆ ಕಾಲ್ ಬಂದಿತ್ತು ನಮಗೆ. ಓಕೆ. ನಿಮ್ಮ ನಂಬರ್ ಬಂದಿತ್ತು. ಇಲ್ಲ ಎಲ್ಲೋ ಚೈಲ್ಡ್ ಹೆಲ್ಪ್ ಲೈನ್ ಇಂದ ಫೋನ್ ಮಾಡಿಸಿರ್ಬೋದು ಮೋಸ್ಟ್ಲಿ. ನನ್ನ ನಂಬರ್ ಇರ್ಬೋದು. ರಿಂಗಿಂಗ್ ಕೊಟ್ಟಿರ್ಬೋದು. ಅದೇ ಹೌದು. ಏನ್ ಸರ್, ಅದು ಏನಾಯ್ತು ಸರ್ ಇನ್ಸಿಡೆಂಟ್? ಅದು ಸರ್, ಆ ಇನ್ಸಿಡೆಂಟ್ ಏನಾಯ್ತು ಇಂದಿರಾನಗರದ್ದು ಸರ್? ಮಗುದು ಈಗ 7:15 ಆಗಿರೋದು. ಸರ್ ನಮಗೆ ಗೊತ್ತಿಲ್ಲ ಸರ್, ಅದು ನಾವು 112 ನಾವು. ಹೌದಾ? ಧನಂಜಯ ಸರ್ ಎಲ್ಲ ಹೋಗಿದ್ರಂತೆ ಸ್ಟಾಫು. ಸ್ಟೇಷನ್ ಕಾಲ್ ಮಾಡಿ ಸರ್, ಸ್ಟೇಷನ್ ನಂಬರ್ಗೆ. ಓಕೆ. ಇಂದಿರಾನಗರದ ಆಗಿರೋದಂತೆ ನೋಡಿ ಅದು. ಅದೊಂದು ಸ್ಟೇಷನ್ ಕಾಲ್ ಮಾಡಿ ಸರ್. ಇಲ್ಲ ನನಗೆ ಮಾಹಿತಿ ತಗೊಂಡಿದ್ದೀನಿ. 112 ಹೆಲ್ಪ್ಲೈನ್ ನಂಬರ್ ಸರ್ ಇದು. ಓಕೆ. ಥ್ಯಾಂಕ್ ಯು. ಹಲೋ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್, ನಾನು DCP ಆಫೀಸಿಂದ ಮಾತಾಡ್ತಾ ಇದ್ದೀನಿ. ಹಾಂ ಸರ್. ಏನು ಸರ್, ಒಂದು ಕಂಪ್ಲೇಂಟ್ ಮಾಡಿದ್ದೀರಲ್ಲ? ಸರ್, ಕಂಪ್ಲೇಂಟ್ ಮಾಡಿದ್ರೆ ನಾನಲ್ಲ, ನಾನು ಮಾಧ್ಯಮ ಮಿತ್ರ ಬಂದೂರು ನಾಗರಾಜ್ ಅಂತ, ಸಂಜೆ ಮಗಿಲು. ಓಕೆ. ಟಿ ನರಸೀಪುರ ಟೌನಲ್ಲಿ ಒಂದು ಮಗು ಮೇಲೆ ಹರಾಸ್ಮೆಂಟ್ ಆಗಿದೆ, ಅಲ್ಲೇ ಸೆಕ್ಸ್ ಹರಾಸ್ಮೆಂಟ್ ಆಗಿದೆ 4 ವರ್ಷದ ಮಗು ಮೇಲೆ. ಅದನ್ನ 4 ವರ್ಷದ ಮಗು ಮೇಲೆ ಆಗಿದೆ. ಸಾರ್ವಜನಿಕ ನನಗೆ ಫೋನ್ ಮಾಡಿ ಹೇಳಿದ್ರು ಸುದ್ದಿ ಮಾಡೋದಕ್ಕೆ, ಸುದ್ದಿ ಕೂಡ ಮಾಡ್ತಾ ಇದ್ದೀನಿ. ಓಕೆ ಸರ್. ಆ ಮಗು ಬಂದು ಅವ್ರು ಬಾಡಿಗೆಗೆ ಇರ್ತಾರೆ ಈಗ ಇಂದಿರಾನಗರದಲ್ಲಿ, ಟಿ ನರಸೀಪುರ ಟೌನಲ್ಲಿ. ಗಂಡ ಹೆಂಡತಿ ಮಗು ಇರ್ತಾರಂತೆ. ಆ ಮಗುನ ಯಾರೋ ಒಂದು ಚಿಕ್ಕ ವಯಸ್ಸಿನ ಹುಡುಗ, ಒಂದು 18 ವರ್ಷ ಒಳಗಡೆ ಇರೋ ಹುಡುಗ, ಅದನ್ನ ಬಿಲೋ 18 ಮಗುನ ಕರ್ಕೊಂಡೋಗಿ ಟೆರೆಸ್ ಮೇಲೆ ಸೆಕ್ಸ್ ಹರಾಸ್ಮೆಂಟ್ ಮಾಡ್ಬೇಕಾದ್ರೆ ತಾಯಿ ನೋಡಿ ಬೈದ ಮೇಲೆ ತಾಯಿಗೂ ಹೊಡೆದ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಅದು ಟಿ ನರಸೀಪುರ ಸ್ಟೇಷನ್ ಕೂಡ ವ್ಯಾಪ್ತಿಗೆ ಗೊತ್ತಾಗಿದೆ. ಧನಂಜಯ ಅವರು ಇದ್ದಾರೆ ಟಿ ನರಸೀಪುರದಲ್ಲಿ, ಇನ್ಸ್ಪೆಕ್ಟ್ರು. ಹಾಗಾಗಿ ಸಾರ್ವಜನಿಕರು ಅದನ್ನ ವೈರಲ್ ಮಾಡಿ ನನಗೆ ಸುದ್ದಿ ಮಾಡಕ್ ಹೇಳಿದ್ದಾರೆ. ಆಮೇಲೆ ಆಂಬುಲೆನ್ಸ್ ಅಲ್ಲಿ ಮಗುನ ಟಿ ನರಸೀಪುರ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಹೆಚ್ಚಿನ ಚಿಕಿತ್ಸೆಗೆ KR ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ದಾರೆ. ಇಷ್ಟು ಮಾಹಿತಿ ಗೊತ್ತಿದೆ. ಮಗು ಹೆಸರು ಗೊತ್ತಿಲ್ಲ, ತಂದೆ ತಾಯಿ ಹೆಸರು ಗೊತ್ತಿಲ್ಲ. ಚಲೋಂಬ ಹಾಸ್ಪಿಟಲ್ ಅಲ್ಲಿ ಒಟ್ಟಿನಲ್ಲಿ KR ಹಾಸ್ಪಿಟಲ್ ಅಂತ ಹೇಳಿದ್ರು. ಚಲೋಂ ಬಗ್ಗೆ ಹೋಗಿರುತ್ತೆ. ಜೊತೆಗೆ ಅದೊಂದು ವಿಡಿಯೋ ಕೂಡ ನಿಮ್ಗೆ ಕಳಿಸ್ಕೊಡ್ತೀನಿ ಮನೆದು. ಸರಿ, ಆ ಲೊಕೇಶನ್ ಆಗಿರುವಂತದ್ದು. ಹಾಗಾಗಿ ನಾನು ಚೈಲ್ಡ್ ಹೆಲ್ಪ್ ಲೈನ್ ಕೂಡ ಫೋನ್ ಮಾಡಿದ್ದೆ, ಅವರು ನಿಮ್ಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದೇ ಹೌದು ಸರ್, ಹೌದು. ಯಾಕೆ ಅಂದ್ರೆ ಇದು ಮಾಹಿತಿ ಹೋಗ್ಲಿಲ್ಲ ಅಂತಂದ್ರೆ ಇದು ಬೇರೆ ಲೆವೆಲ್ ಅಲ್ಲಿ ಅದು ಅಲ್ಲಿಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಸ್ಟ್ಯಾಂಡ್ ಆಗಿ ತಗೊಂಡಿರುವಂತದ್ದು.
ಓಕೆ ಸರ್ ನಾನು ಬೆಳಿಗ್ಗೆ ವಿಚಾರಣೆ ಮಾಡ್ತೀನಿ, ಹೋಗಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ಭೇಟಿ ಮಾಡಿ ಎಲ್ಲ ಇದು ಮಾಡ್ತೀವಿ ಸರ್, ವಿಚಾರಣೆ ಓಕೆ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್. ಸರ್. ಈಗ ಅದು ಪೊಲೀಸ್ ಸ್ಟೇಷನ್ ಟಿ ನರಸೀಪುರ ಸ್ಟೇಷನ್ ಅಲ್ಲಿ ಇದಾಗಿದೆ, ಹೌದು 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 ಹೌದು. FIR ಆಗಿದೆ ಸರ್. ಏನ್ ಮಾಡಿದಾರೋ ಗೊತ್ತಿಲ್ಲ, ಒಟ್ನಲ್ಲಿ ಹೋಗಿದ್ರಂತೆ ಪೊಲೀಸ್ ಇಲಾಖೆಯವರೆಲ್ಲ ಹೋಗಿದ್ರಂತೆ, CC ಕ್ಯಾಮ್ರಾ ಚೆಕ್ ಮಾಡಿದ್ರಂತೆ. ಸಿಕ್ಕಿಲ್ಲ, ಆ ಹುಡುಗ ಸಿಕ್ಕಿಲ್ಲ, ಬಿಲೋ 18 ಅಂತೆ. ಹಾಗಾಗಿ ಓಡ್ಬಿಟ್ಟಿದ್ದೇನಂತೆ ಹುಡುಗ. ಹಾ ಅದಕ್ಕೆ ನಾನೊಂದಷ್ಟು ಎಂಕ್ವೈರಿಗಳು ಕೂಡ ಮಾಡಿದೆ. ಅವ್ರಿಗೆ ಪರಿಚಯ ಇಲ್ದವ್ರು ಹೆಂಗ್ ಬರ್ತಾರೆ, ಅವ್ರ ಮನೆಗೆ ಆ ಮಗುನ ಹೆಂಗ್ ಎತ್ಕೊಂಡು ಹೋಗ್ತಾರೆ ಅಂತೆಲ್ಲ ಎಂಕ್ವೈರಿ ಮಾಡಿದೆ ಸಾರ್ವಜನಿಕರಿಗೆ. ಅದು ಸಿಕ್ಕಾಪಟ್ಟೆ ಸಾರ್ವಜನಿಕವಾದಂತ ಬಹಿರಂಗ ಆಗ್ಬಿಟ್ಟಿದೆ ವಿಚಾರ. ಓಕೆ ಸರ್. ಓಕೆ ಓಕೆ ಓಕೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಗುರುದೇವರಾಜ್ ಅಂತ ಹೇಳಿ ಸರ್. ಓಕೆ ಓಕೆ ನಾವು ಬೆಳಿಗ್ಗೆ ಹೋಗಿ ಭೇಟಿ ಮಾಡ್ತೀವಿ ಸರ್, ಹಾಸ್ಪಿಟಲ್ ಭೇಟಿ ಮಾಡಿ ಎಲ್ಲ ನೋಡ್ತೀವಿ ಸರ್, ವಿಚಾರಣೆ ಮಾಡ್ತೀವಿ. ಓಕೆ ಓಕೆ ಥ್ಯಾಂಕ್ ಯು. ಓಕೆ ಓಕೆ.